ಅಲಾರಾಮ್ ಇಟ್ಕೊಳ್ಳೋದು ಮರ್ತುಬಿಟ್ಟೆ, ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಅಂತ ಫುಲ್ ಮಿಕ್ಸಿಂಗು ನೋಡಿ ಗೈಸ್. ಏನು ಅನಿಸ್ತಾ ಇದೆ? ಅಣ್ಣನ ಮದುವೆ ಆಗ್ತೈತೆ. ಬಾಯಾಕಿ ಕಚ್ಕೊಂಡು ಎತ್ಕೊಬರಕ್ಕೆ ನೋಡ್ದೆ, ಆಗಲಿಲ್ಲ. ಎಡಿಟಿಂಗು ನಾನೇ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್, ನವಿರಾಜ್ ವ್ಲಾಗ್ಸ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್, ನವಿರಾಜ್ ವ್ಲಾಗ್ಸ್. ಸೊ ಗೈಸ್, ಇವತ್ತು ನನ್ನ ತಂಗಿ ಫ್ರೆಂಡ್ ಅಣ್ಣನ ಮದುವೆ. ಸೊ ಅವಳ ಫ್ರೆಂಡ್ ನನಗೂ ಕರೆದಿದ್ಲು ಮದುವೆಗೆ ಬನ್ನಿ ಅಂತ. ಸೊ ಇಬ್ಬರು ಹೋಗ್ತಾ ಇದ್ದೀವಿ. ಆ್ಯಂಡ್ ಟೈಮ್ ಆಗಿಬಿಟ್ಟಿದೆ ಗೈಸ್. ನಾನು ನಿನ್ನೆ ನೈಟು ಅಲಾರಾಮ್ ಇಟ್ಕೊಳ್ಳೋದು ಮರ್ತುಬಿಟ್ಟೆ, ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಅಮ್ಮ ಬಂತಿದ್ದಾರೆ ಚಿದ್ರು 7:30ಗೆ. ಸೊ ರೆಡಿ ಆಗಿದ್ದೀನಿ, ಈಗ ಹೊರಡಬೇಕು, ಬನ್ನಿ ಹೊರಡೋಣ. ಸೊ ಈಗ ಅತ್ತೆ ಮನೆಗೆ ಬಂದು ಟೀ ಕುಡಿತಾ ಇದ್ದೀನಿ. ನೋಡಿ ಕವನವರು ರೆಡಿ ಆಗಿದ್ದಾರೆ ಗಾಯ್ಸ್. ಅಲ್ಲಿ ನೋಡಿ ಪೂರ್ಣಿಮಕ್ಕ ಅಕ್ಕ ಮನೇಲಿ ಇಬ್ಬಿಬ್ರು ವ್ಲಾಗರ್ ಉಟ್ಕೊಂಡಿದ್ದೀರ. ಗೈಸ್ ನಿಂತು ಅಂತ ಫುಲ್ ಮಿಕ್ಸಿಂಗು ನೋಡಿ ಗೈಸ್. ಇವಾಗ ಬಂದಿದ್ದೀವಿ ನೋಡ್ರಿ. ಆಯಿತು ನೋಡಿ ಗೈಸ್ ಮಾತಾಡೋಕ್ಕಾಗ್ತಾ ಇಲ್ಲ, ಜೋರಾಗಿ ಮಾತಾಡಬೇಕು. ಓಯ್ ಬೇಬಿ ನಿಶ್ಚಿ, ಹಾಯ್ ನಿಶ್ಚಿ. ಹಾಯ್ ಗೈಸ್, ಏನು ಅನಿಸ್ತಾ ಇದೆ? ಅಣ್ಣನ ಮದುವೆ ಆಗ್ತೈತೆ. ಊಟ ಮುಗಿಸ್ಕೊಂಡು ಬಂದೆ ನೋಡಿ, ಹೋಗ್ತಾ ಇದ್ದೀವಿ. ಏನು ಕೊಡ್ತಾ ಇದ್ದೀವಿ? ಸೆಂಡ್ ಆಫ್ ಕೊಡ್ತಾ ಇದ್ದೀವಿ ನೋಡಿ ಗೈಸ್. ನಿಶ್ಚಿ ಅಲ್ಲೇ ನಿಂತ್ಕೊಂಡು ಆಯ್ ಮಾಡಿದವಳೆ ಗಾಯ್ಸ್. ಆದರೂ ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ದೀನಿ ಗೈಸ್ ನಾನು. ಎಸ್ ಗೈಸ್, ಮಿಥಿಲಾ ಅವರೇ ಅಂತೆ ಮೇಕಪ್ ಮೇಕಪ್ ಆಗಲ್ಲ. ಅಲ್ಲ ಮೇಕಪ್ ಏನಾಯ್ತು, ಜಸ್ಟ್ ಅರ್ಜೆಂಟಲ್ಲಿ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಗೈಸ್, ಈಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಆ್ಯಂಡ್ ಇವತ್ತು ಫುಲ್ಲು ಟಯರ್ಡ್ ಗೈಸ್. ಯಾಕೋ ಟಯರ್ಡ್ ಥರ ಫೀಲ್ ಆಗ್ತಾ ಇದೆ. ಸೊ ನೋಡೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಮೊನ್ನೆ ಊರಿಗೆ ಹೋಗಿದ್ದು ವ್ಲಾಗ್ ಕೂಡ ಎಡಿಟ್ ಮಾಡಬೇಕು, ಇನ್ನೂ ಎಡಿಟ್ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಈ ವ್ಲಾಗ್ ಯಾವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ, ಬಿಕಾಸ್ ಎಡಿಟಿಂಗು ನಾನೇ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಗೈಸ್. ಸೊ ಗೈಸ್, ನಿನ್ನೆ ಬಂದು ಮದುವೆ ಮುಗಿಸ್ಕೊಂಡು ಬಂದು ಮಲ್ಕೊಂಡ್ಬಿಟ್ಟೆ. ಫುಲ್ಲು ಟಯರ್ಡ್ ಫೀಲಿಂಗ್ ಆಗಿತ್ತು. ಸೊ ಹಂಗಾಗಿ ನಾನು ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ಬನ್ನಿ ನೋಡೋಣ ಏನೇನು ಆಗುತ್ತೆ ಅಂತ. ಫುಲ್ಲು ಬಕೆಟ್ಗೆಲ್ಲ ನೀರೆಲ್ಲ ತುಂಬಿಸಿದ್ದೀನಿ, ಬಿಕಾಸ್ ನಮ್ಮ ಮನೇಲಿ ನಾವು ನಾಯಿ ಸಾಕಿದ್ವಲ್ಲ, ಅದಕ್ಕೆ ಸ್ನಾನ ಮಾಡಿಸ್ಬೇಕು. ಈಗ ಅಮ್ಮ ಕರ್ಕೊಂಬರ್ತಾರೆ ಸ್ನಾನ ಮಾಡಿಸೋಕ್ಕೆ. ಸೊ ಬನ್ನಿ ಮಾಡಿಸೋಣ ಗೈಸ್. ಇವ್ರಿಗೊಬ್ಳಿಗೆ ಸ್ನಾನ ಮಾಡಿಸ್ಬೇಕು, ಇವ್ರಿಗೊಬ್ಬಕ್ಕೆ ಸ್ನಾನ ಮಾಡಿಸ್ಬೇಕು. ಅಮ್ಮ ಅವ್ನು ಹಿಡ್ಕೊತಾರೆ, ಇವಳನ್ನ ನಾನು ಹಿಡ್ಕೊಂಡಿದ್ದೀನಿ. ಬನ್ನಿ ಈಗ ಫಸ್ಟ್ ಸ್ನಾನ ಮಾಡಿಸ್ಬಿಡೋಣ ಅದು ಇವಕ್ಕೆ. ನೋಡಿ ಗೈಸ್, ಹೆಂಗೆ ಆಡ್ತಾ ಇದ್ದಾರೆ ಇವರಿಬ್ಬರು. ನಮ್ಮ ಮನೇಲಿ ನಮ್ಮಮ್ಮ ನನ್ನನ್ನು ಸಂಭಾಳಿಸುತ್ತೋ ಗೊತ್ತಿಲ್ಲ, ಬಟ್ ಇವ್ರನ್ನಂತೂ ತುಂಬ ಸಂಭಾಳಿಸುತ್ತೆ ನಮ್ಮಮ್ಮ. ನೋಡ್ರಿ ಎಲ್ಲ ಮಾಡಿ ನೋಡಿ ಗೈಸ್ ಇವರಿಬ್ರನ್ನ. ಬೆಳಿಗ್ಗೆ ಹೊರಗೆ ಬಿಟ್ಟಿದ್ದೆ, ಅವಳೆಲ್ಲೆಲ್ಲ ಹೋಗ್ತಾಳಲ್ಲ, ಎಲ್ಲ ಹೋಗಿ ಹಿಂಗೆ ಮೂತಿಲೆಲ್ಲ ಹಿಂಗಂದು ಹೋಗ್ಬೇಡ ಬಾ ಅಂತವ. ಸೊ ಗೈಸ್, ಈಗ ಗುಂಡನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅಂದರೆ ನಾವು ಯಾವಾಗಲೂ ಅವನಿಗೆ ಈ ಥರ ಚೆಕಪ್ ಮಾಡಿಸ್ತಾ ಇರ್ತೀವಿ ರೆಗ್ಯುಲರ್ ಆಗಿ. ಸೊ ಅದಕ್ಕೆ ಇವತ್ತು ಕೂಡ ಚೆಕಪ್ಪಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಕವನ ಬಂದಿದ್ಲು, ಕವನನ ಜೊತೆ ಈಗ ನಾನು ಮನೆಗೆ ಹೋಗಿ ಮನೆಯಿಂದ ಗುಂಡನ್ನ ಕರ್ಕೊಂಡು ಆಟೋದಲ್ಲಿ ಹೋಗಬೇಕು. ಗಾಡೀಲಿ ಕುತ್ಕೊಳ್ಳಲ್ಲ ಗೈಸ್, ಅವನು ಹೆವಿ ತರಲೆ ಮಾಡ್ತಾನೆ ಗಾಡೀಲಿ ಕುತ್ಕೊಂಡ್ರೆ. ಬನ್ನಿ ಹೋಗೋಣ, ಆಮೇಲೆ ಸಿಗ್ತೀನಿ. ಸೊ ಗೈಸ್, ಈಗ ಆಟೋ ಸಿಕ್ಕಿದೆ, ಹೊರಡ್ತಾ ಇದ್ದೀವಿ ಗುಂಡನ್ನ ಕರ್ಕೊಂಡು. ನೋಡಿ ಬರ್ರಿ ತಿನ್ನೋದು, ಆಟ ಆಡೋದು, ಮಲಿಕೊಳ್ಳೋದು ಅಷ್ಟೇ ಇವಳ್ದು ಅಲ್ಲೇನೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನವಿರಾಜ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ.